ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಲಕ್ಷ್ಮಿ ಜಿ. ನಾನು ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಪತ್ರಿಕೋದ್ಯಮದ ಬಗ್ಗೆ, ಭಾರತದಲ್ಲಿ ಪತ್ರಿಕೋದ್ಯಮ ಹೇಗೆ ಬೆಳವಣಿಗೆ ಆಯಿತು ಮತ್ತು ಅದರ ಪಾತ್ರ ಏನು, ಇಲ್ಲಿ ಆಗ್ತಾ ಇದ್ದಂಥ ಒಂದು ಬೆಳವಣಿಗೆಗಳಲ್ಲಿ ಅಥವಾ ಇಲ್ಲಿ ನಡೀತಾ ಇದ್ದಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಪತ್ರಿಕೋದ್ಯಮದ ಪಾತ್ರ ಏನು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಈ ಒಂದು ಸಂದರ್ಭ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬದಲಾವಣೆಗೆ ಒಳಗಾಗ್ತಾ ಇದ್ದಂಥ ಒಂದು ಸಂದರ್ಭವಾದ್ದರಿಂದ ಸೊ ಇಲ್ಲಿ ಪತ್ರಿಕೋದ್ಯಮವು ಕೂಡ ಈ ಒಂದು ಬದಲಾವಣೆಗೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪತ್ರಿಕೋದ್ಯಮವನ್ನು ಈ ಒಂದು ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಪತ್ರಿಕೋದ್ಯಮ ಅನ್ನುವಂಥದ್ದು ಹೇಗೆ, ಯಾವ ಸಂದರ್ಭದಿಂದ ಶುರುವಾಯಿತು ಭಾರತದಲ್ಲಿ ಅನ್ನುವಂಥದ್ದು, ಅದರ ಜೊತೆಗೆ ಈ ಒಂದು ಪ್ರಾದೇಶಿಕ ಭಾಷೆಗಳ ಪತ್ರಿಕೆಗಳ ಮೇಲೆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದು 1878ರಲ್ಲಿ. ಸೊ ಅದರ ಬಗ್ಗೆ ತುಂಬ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇನ್ನು ಪೀಠಿಕೆಯಲ್ಲಿ ನಾವು ನೋಡುವಂಥದ್ದಾದರೆ ಪತ್ರಿಕೋದ್ಯಮ ಭಾರತದಲ್ಲಿ ಒಂದು ಬ್ರಿಟಿಷ್ ಸಂಸ್ಥೆಯಾಗಿ ನಾವು ಕಾಣ್ತೀವಿ. ಸೊ ಬ್ರಿಟಿಷರ ಪರವಾಗಿದ್ದಂಥದ್ದು ಅಥವಾ ಬ್ರಿಟಿಷರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಂಥ ಒಂದು ಸಂಸ್ಥೆಯಾಗಿ ನಾವು ಭಾರತದಲ್ಲಿ ಪತ್ರಿಕೋದ್ಯಮವನ್ನು ಕಾಣ್ತಾ ಹೋಗ್ತೀವಿ. ಸೊ ಇಟ್ ವಾಸ್ ಹ್ಯಾವಿಂಗ್ ಸಮ್ 3 ಫಂಕ್ಷನ್ಸ್. ಸೊ ಯೂಶ್ವಲಿ ಅಥವಾ ಜನರಲಿ ನಾವು ನೋಡೋದಾದರೆ ಪತ್ರಿಕೋದ್ಯಮ ಅನ್ನುವಂಥದ್ದು 3 ಮುಖ್ಯವಾದಂಥ ಕಾರ್ಯಗಳನ್ನು ಮಾಡುತ್ತೆ. ಏನು ಆ 3 ಮುಖ್ಯವಾದಂಥ ಕಾರ್ಯಗಳು ಅನ್ನುವಂಥದ್ದಾದರೆ, ಮೊದಲನೇದಾಗಿ ಜನರಿಗೆ ಸರ್ಕಾರದ ನೀತಿಗಳ ಬಗ್ಗೆ ತಿಳಿಸಿಕೊಡುವಂಥ ಒಂದು ಕೆಲಸ. ಇಟ್ ಕನ್ವೇಸ್ ದ ಪಬ್ಲಿಕ್ ರಿಗಾರ್ಡಿಂಗ್ ದ ಗೌರ್ಮೆಂಟ್ ಪಾಲಿಸೀಸ್. ಸೊ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳು, ನೀತಿಗಳ ಬಗ್ಗೆ ಜನರಿಗೆ ತಿಳಿಸುವಂಥ ಒಂದು ಕೆಲಸ. ಎರಡನೇದಾಗಿ ಗವರ್ನಮೆಂಟ್ ಇನ್ಫಾರ್ಮ್ಡ್ ಆಫ್ ಪಬ್ಲಿಕ್ ನೀಡ್ಸ್. ಸೊ ಇಲ್ಲಿ ಜನರಿಗೆ ಏನು ಅವಶ್ಯಕತೆ ಇದೆ ಮತ್ತು ಜನರು ಈ ಒಂದು ಸರ್ಕಾರದ ನೀತಿಗಳ ಬಗ್ಗೆ ಏನು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ತಿಳಿಸ್ಕೊಡುವಂಥ ಕೆಲಸವನ್ನು ಈ ಒಂದು ಪ್ರೆಸ್ ಅಥವಾ ಪತ್ರಿಕೋದ್ಯಮ ಮಾಡುವಂಥದ್ದು. ಇನ್ನು ಮೂರನೇದಾಗಿ ಇಟ್ ಆಲ್ಸೋ ಕೀಪ್ಸ್ ದ ಪಬ್ಲಿಕ್ ಆ್ಯಂಡ್ ಗವರ್ನಮೆಂಟ್ ಇನ್ಫಾರ್ಮ್ಡ್ ಆಫ್ ಈವೆಂಟ್ಸ್ ಹ್ಯಾಪನಿಂಗ್ ಅಟ್ ಹೋಮ್ ಆ್ಯಂಡ್ ಅಬ್ರಾಡ್. ಸೊ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಏನೆಲ್ಲ ಸಂದರ್ಭಗಳು ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸವನ್ನು ಪತ್ರಿಕೋದ್ಯಮ ಅಥವಾ ಪ್ರೆಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಮಾಡುವಂಥ ಕೆಲಸಗಳಲ್ಲಿ ಒಂದಾಗಿದೆ. ಅದರ ಜೊತೆಗೆ ಇಟ್ ಆಲ್ಸೋ ಸರ್ವ್ಸ್ ಕಲ್ಚರಲ್, ಎಜುಕೇಷನಲ್, ಪೊಲಿಟಿಕಲ್, ರಿಲಿಜಿಯಸ್ ಇಂಟ್ರೆಸ್ಟ್ ಅನ್ನುವಂಥದ್ದು ಕೂಡ ಗಮನ ಹರಿಸಬೇಕಾದಂಥ ಒಂದು ವಿಚಾರ. ಸೊ ಅದು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಇಂಥ ಎಲ್ಲ ಕೆಲಸಗಳನ್ನು ನಿರ್ವಹಿಸುವಂತಹ ಪತ್ರಿಕೋದ್ಯಮ ಭಾರತಕ್ಕೆ ಹೇಗೆ ಬಂತು, ಯಾವಾಗ ಬಂತು ಅನ್ನುವಂಥದ್ದಾದರೆ, ಫಸ್ಟ್ ಪ್ರಿಂಟಿಂಗ್ ಪ್ರೆಸ್, ಮೊದಲ ಮುದ್ರಣಾಲಯ ಅನ್ನುವಂಥದ್ದು ಭಾರತಕ್ಕೆ ಬಂದಂಥದ್ದು ಪೋರ್ಚುಗೀಸರ ಒಂದು ಸಂದರ್ಭದಲ್ಲಿ. ಪೋರ್ಚುಗೀಸ್ ಕ್ರಿಶ್ಚಿಯನ್ ಮಿಷನರಿ ಗೋವಾದಲ್ಲಿ 1556ರಲ್ಲಿ ಮೊದಲ ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಪ್ರಿಂಟಿಂಗ್ ವಿಚಾರದಲ್ಲಿ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಪಾತ್ರ ತುಂಬ ಮುಖ್ಯವಾಗುತ್ತೆ. ಸೊ ದೀಸ್ ಮಿಷನರೀಸ್ ಆಫ್ ವೇರಿಯಸ್ ಯುರೋಪಿಯನ್ ಕಂಟ್ರೀಸ್, ನಾಟ್ ಓನ್ಲಿ ಪೋರ್ಚುಗೀಸ್, ಇಲ್ಲಿ ಡಚ್ಚರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಮತ್ತು ಇಂಗ್ಲೀಷರು ಬರ್ತಾರೆ, ಮತ್ತು ಡೇನ್ಸ್ ಬರ್ತಾರೆ. ಸೊ ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಪಾತ್ರವನ್ನು ವಹಿಸಿದಂಥದ್ದು, ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನನ್ನು ಕೊಟ್ಟಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದೀಸ್ ಪೀಪಲ್ ದೇ ಪಬ್ಲಿಷ್ ಸೋ ಮೆನಿ
ವರ್ಕ್ಸ್, ಲಿಟ್ರರಿ ವರ್ಕ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ. ಡ್ಯಾನಿಷ್ ಮಿಷನರಿ ಒಂದು ತಮಿಳ್ ನಿಘಂಟನ್ನು, ತಮಿಳ್ ಡಿಕ್ಷನರಿಯನ್ನು ಹೊರಡಿಸಿದಂಥದ್ದು ಇಲ್ಲಿ ಮುಖ್ಯವಾದಂಥ ಒಂದು ವಿಚಾರ. ಅವರಿಗೆ ಇದ್ರ ಬಗ್ಗೆ ಏನು ಆಸಕ್ತಿ ಮೂಡ್ತೋ ಏನೋ. ಸೊ ದೇ ಪಬ್ಲಿಷ್ಡ್ ಒನ್ ತಮಿಳ್ ಡಿಕ್ಷನರಿ ಟು ಎಜುಕೇಟರ್ಸ್ ಅನ್ನುವಂಥದ್ದು. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರನ್ನು ಭಾರತದ ಪತ್ರಿಕೋದ್ಯಮದ ಏನು ಫೋರ್ ರನ್ನರ್ ಅಂತ ಕರೆಯಲಾಗುತ್ತೆ. ಸೊ ಇವರು ಹಿಂದೆ ಏನೆಲ್ಲ ಪತ್ರಿಕೆಗಳು ರಚನೆ ಆಗಿದ್ರು ಕೂಡ ಇವರನ್ನು ತುಂಬ ಲ್ಯಾಂಡ್ ಮಾರ್ಕ್ ಅಂತ ನಾವು ಪರಿಗಣಿಸ್ತೀವಿ. ಅದಕ್ಕೂ ಮುಂಚೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ 1780ರಲ್ಲಿ ಒಂದು ವೀಕ್ಲಿಯನ್ನು, ವಾರಪತ್ರಿಕೆಯನ್ನು ನಾವು ಕಾಣ್ತೀವಿ. ದ ಬೆಂಗಾಲ್ ಗೆಜೆಟ್ ಅನ್ನುವಂಥ ಒಂದು ವಾರಪತ್ರಿಕೆ. ಸೊ ಅದನ್ನು ಹೊರಡಿಸಿದಂಥವ್ರು J.A. ಹಿಕೆ ಅನ್ನುವಂಥವ್ರು. ಸೊ ಅದನ್ನು ಹಿಕೇಸ್ ಗೆಜೆಟ್ ಅಂತಲೇ ಕರೆಯುವಂಥ ಒಂದು ಸಂದರ್ಭ. ಸೊ ಹಿಕೆ ವಾಸ್ ದ ಫೌಂಡರ್ ಆಫ್ ದ ವೀಕ್ಲಿ. ಸೊ ಅವರ ಹೆಸರನ್ನೇ ಇಟ್ಟು ಹಿಕೇಸ್ ಗೆಜೆಟ್ ಅಂತಲೇ ಅದನ್ನು ಕರೀಲಾಗ್ತಿತ್ತು. ಸೊ ಅಂಥ ಪಾಪ್ಯುಲಾರಿಟಿಯನ್ನು ಈ ಒಂದು ವೀಕ್ಲಿ ಪೇಪರ್, ನ್ಯೂಸ್ ಪೇಪರ್ ದ ಬೆಂಗಾಲ್ ಗೆಜೆಟ್ ಅನ್ನುವಂಥದ್ದು ಪಡ್ಕೊಂಡಿದ್ದಂಥದ್ದು. ಇದರ ಒಂದು ಕ್ಯಾರೆಕ್ಟರ್ ಹೇಗಿತ್ತು ಅಂತಂದರೆ ಇಟ್ಸ್ ವೆರಿ ಔಟ್ಸ್ಪೋಕನ್. ಆಮೇಲೆ ಇಟ್ ಆಲ್ಸೋ ಹ್ಯಾಸ್ ದ ಕ್ವಾಲಿಟಿ ಆಫ್ ಕ್ರಿಟಿಸಿಸಮ್. ಸೊ ಇಲ್ಲಿ ಔಟ್ಸ್ಪೋಕನ್ ಅಂತಂದಾಗ ಏನನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಸೊ ಏನು ಅನಿಸುತ್ತೋ ಅದನ್ನು ಹೇಳೋವಂಥದ್ದು. ಆಮೇಲೆ ಕ್ರಿಟಿಸಿಸಮ್ ಅಂತಂದಾಗ ಸರ್ಕಾರದ ರೀತಿ ನೀತಿಗಳ ಬಗ್ಗೆ ವಿಮರ್ಶೆ ಮಾಡುವಂಥ, ಓಪನ್ ಆಗಿ ವಿಮರ್ಶೆ ಮಾಡುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ಈ ಒಂದು ಬೆಂಗಾಲ್ ಗೆಜೆಟ್ ಅನ್ನುವಂಥ ಏನು ಪತ್ರಿಕೆ ಹೊಂದಿದ್ದರಿಂದ ದಿಸ್ ಪ್ರೆಸ್ ವಾಸ್ ಸೀಸ್ಡ್ ಇನ್ ದ ಇಯರ್ 1782. ಸೊ ಕೇವಲ 2 ವರ್ಷ ಇದು ಕೆಲಸವನ್ನು ನಿರ್ವಹಿಸಿದ್ದು. ಸೊ ಇದರ ಒಂದು ಏನೋ ಕ್ರಿಟಿಕಲ್ ಕ್ಯಾರೆಕ್ಟರಿಸ್ಟಿಕ್ಗೆ ಅದಕ್ಕೆ ಸಿಕ್ಕಂಥ ಬೆಲೆ ಏನಪ್ಪ ಅಂತಂದರೆ ಇಟ್ ವಾಸ್ ಟೋಟಲಿ ಕ್ಲೋಸ್ಡ್ ಇನ್ ದ ಇಯರ್ 1782 ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಅದಾದ ಮೇಲೆ ಇನ್ನೊಂದು ಪತ್ರಿಕೆ ಹುಟ್ಕೊಳ್ಳುತ್ತೆ, ದ ಕಲ್ಕತ್ತಾ ಗೆಜೆಟ್ ಅನ್ನುವಂಥದ್ದು 1784ರಲ್ಲಿ. ಸೊ ಅದನ್ನು ಮುಂದೆ ಬಂಗಾಳದ ಒಂದು ಅಫಿಷಿಯಲ್ ಗೆಜೆಟ್ ಆಗಿ ನಾವು ಕಾಣ್ತೀವಿ. ಬಂಗಾಳದ ಗವರ್ನಮೆಂಟ್ ಅದನ್ನು ಅಫಿಷಿಯಲ್ ಗೆಜೆಟ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡಂಥದ್ದು ಕಲ್ಕತ್ತಾ ಗೆಜೆಟನ್ನು 1784ರಲ್ಲಿ ಅದು ಹೊರಬರುತ್ತೆ. ಆಮೇಲೆ ಫಸ್ಟ್ ವರ್ನಾಕ್ಯುಲರ್ ನ್ಯೂಸ್ ಪೇಪರ್ ಅಂದರೆ ಸ್ಥಳೀಯ ಭಾಷೆಯಲ್ಲಿ, ಅದರಲ್ಲೂ ಬಂಗಾಳಿಯಲ್ಲಿ ಹೊರಬಂದಂಥ ಒಂದು ಪತ್ರಿಕೆ, ವೃತ್ತಪತ್ರಿಕೆ ಯಾವುದು ಅನ್ನುವಂಥದ್ದಾದರೆ ಸಮಾಚಾರ ದರ್ಪಣ್ ಅನ್ನುವಂಥ ಒಂದು ವೃತ್ತಪತ್ರಿಕೆ 1818ರಲ್ಲಿ ಅದು ಹೊರಬರುತ್ತೆ. ಸೊ ಯಾರ ಒಂದು ಶ್ರಮದ ಫಲವಾಗಿ ಅನ್ನುವಂಥದ್ದಾದರೆ ನಾವೀಗಾಗಲೇ ಅದರ ಬಗ್ಗೆ ಮಾತಾಡಿದ್ದೀವಿ. ಶ್ರೀರಾಮ್ಪುರ್ ಅನ್ನುವಂಥ ಒಂದು ಮಿಷನರಿ, ಏನು ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಬಂದಂಥ ಒಂದು ಮಿಷನರೀಸ್ ಯಾರಿದ್ರು ಅವರು ಶ್ರಮಪಟ್ಟು ಒಂದು ಬಂಗಾಳಿ ವೃತ್ತಪತ್ರಿಕೆಯನ್ನು 1818ರಲ್ಲಿ ಸಮಾಚಾರ ದರ್ಪಣ್ ಅನ್ನುವಂಥ ಒಂದು ವೃತ್ತಪತ್ರಿಕೆಯನ್ನು ಸ್ಥಳೀಯ ಭಾಷೆಯಲ್ಲಿ ಹೊರಡಿಸಿದಂಥ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಯಾರು ಅವರು ಅನ್ನುವಂಥದ್ದಾದರೆ ವಿಲಿಯಂ ವಾರ್ಡ್ ಅನ್ನುವಂಥವ್ರು, ವಿಲಿಯಂ ಕ್ಯಾರಿ ಅನ್ನುವಂಥವ್ರು ಮತ್ತು ಜೋಶುವಾ ಮಾರ್ಷ್ಮನ್ ಅನ್ನುವಂಥ 3 ಮಿಷನರಿಗಳು ಸೇರಿಕೊಂಡು ಈ ಮೊದಲ ಸ್ಥಳೀಯ ಭಾಷೆಯ ವೃತ್ತಪತ್ರಿಕೆ ಸಮಾಚಾರ ದರ್ಪಣ್ ಅನ್ನುವಂಥದ್ದನ್ನು 1818ರಲ್ಲಿ ಬಂಗಾಳಿ ಭಾಷೆಯಲ್ಲಿ ಹೊರತಂದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇದು ತುಂಬ ಪ್ರಮುಖವಾದಂಥ ಒಂದು ಘಟ್ಟ ವೃತ್ತಪತ್ರಿಕೆಯಲ್ಲಿ ಅಥವಾ ಪ್ರೆಸ್ ಅನ್ನುವಂಥ ವಿಚಾರವಾಗಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ. ಆದರೆ ಇದೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲೇ 1823ರಲ್ಲಿ ಈ ಒಂದು ಮುದ್ರಣ ಮಾಧ್ಯಮದ ಮೇಲೆ ಸಾಕಷ್ಟು ರೆಸ್ಟ್ರಿಕ್ಷನ್ಸನ್ನು, ಇಂಪೋಸಿಷನ್ಸನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ 1835ರಲ್ಲಿ ಅಧಿಕಾರಕ್ಕೆ ಬಂದಂಥ ಲಾರ್ಡ್ ಮೆಟ್ಕಾಫ್ ಅನ್ನುವಂಥವರು ಈ ಒಂದು ಪ್ರೆಸ್ ಮೇಲಿದ್ದಂಥ ಎಲ್ಲ ರೆಸ್ಟ್ರಿಕ್ಷನ್ಸನ್ನು, ಇಂಪೋಸಿಷನ್ಸನ್ನು ತೆಗೆದುಹಾಕಿ ತುಂಬ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಅವರು ಕೇವಲ ಒಂದೇ 1 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರಿಂದ ಅದು ಮುಂದುವರಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೊತ್ತಿಗೆ 1857ರ ಒಂದು ದಂಗೆ ಕೂಡ ನಡೆಯುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂಥ ಅಥವಾ ಸಂಪೂರ್ಣವಾಗಿ ನಿಷ್ಕಾರ್ಯಗೊಳಿಸುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಾಗತ್ತೆ. ಅದರ ಜೊತೆಗೆ 1821ರಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರು ಬಂಗಾಳಿ ಭಾಷೆಯಲ್ಲಿ ಒಂದು ಕ್ವಾರ್ಟರ್ಲಿಯನ್ನು ಜಾರಿಗೆ ತರ್ತಾರೆ. ಅಂದರೆ
3 ತಿಂಗಳಿಗೊಮ್ಮೆ ಬರುವಂಥ ಒಂದು ಪತ್ರಿಕೆ ಸಂವಾದ ಕೌಮುದಿ ಅನ್ನುವಂಥ ಒಂದು ಪತ್ರಿಕೆ. ಅದರ ಜೊತೆಗೆ 1822ರಲ್ಲಿ ಮೀರತುಲ್ ಅಖಬಾರ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸ್ತಾರೆ. ಸೊ ರಾಜಾರಾಮ್ ಮೋಹನ್ ರಾಯ್ ಸ್ಟಾರ್ಟೆಡ್ 2 ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ಸ್, ಸಂವಾದ್ ಕೌಮುದಿ ಆ್ಯಂಡ್ ಮೀರತ್ ಉಲ್ ಅಖಬಾರ್ ಅನ್ನುವಂಥದ್ದು 1821 ಮತ್ತು 22ರಲ್ಲಿ. 1823ರಲ್ಲಿ ಒಂದು ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ನಾವೀಗಾಗಲೇ ಅದರ ಬಗ್ಗೆ ಮಾತಾಡಿದ್ದೀವಿ. ಸೊ ಯಾಕೆ ಇದನ್ನು ತರಲಾಗುತ್ತೆ ಅನ್ನುವಂಥದ್ದಾದರೆ, ಮುಂದೆ ಬರುವಂಥ ತೊಂದರೆಗಳನ್ನು ಊಹಿಸಿದಂಥ ಕಂಪನಿ 1823ರಲ್ಲಿ ಒಂದು ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತರುವುದರ ಮೂಲಕ ಅದರ ಮೇಲೆ ಹೇರಿಕೆಯನ್ನು ಹೇರಿದಂಥದ್ದು. ಅಂದರೆ ಅದು ಫ್ರೀಯಾಗಿ ಕೆಲಸ ಮಾಡದೇ ಇರುವಂಥದ್ದು, ತನ್ನ ಅಭಿಪ್ರಾಯಗಳನ್ನು ತುಂಬ ಸ್ವತಂತ್ರವಾಗಿ ಹಂಚಿಕೊಳ್ಳದೆ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತರೋದ್ರ ಮೂಲಕ ಅದನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು. ಅದರ ಜೊತೆಗೆ newspapers played a very important role in the revolt of 1857. 1857ರಲ್ಲಿ ನಡೆದಂಥ ಕ್ರಾಂತಿಗೆ ವೃತ್ತಪತ್ರಿಕೆಗಳು ಸಾಕಷ್ಟು ಪೂರಕವಾಗಿ ಕೆಲಸವನ್ನು ಮಾಡಿದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅಂಥ ನ್ಯೂಸ್ ಪೇಪರ್ಸ್ ಅಥವಾ ಅಂಥ ವೃತ್ತಪತ್ರಿಕೆಗಳು ಯಾವ್ಯಾವುದು ಅನ್ನುವಂಥದ್ದಾದರೆ, ಸುಲ್ತಾನ್ ಅಲ್ ಅಖಬಾರ್, ಸಾದಿಕ್ ಅಲ್ ಅಖಬಾರ್, ತಸ್ಲೀಮ್ ಎ ಲಕ್ನೋ, ಸಾರಜ್ ಅಲ್ ಅಖಬಾರ್, ಡೆಲ್ಲಿ ಉರ್ದು ಅಖಬಾರ್ ಮತ್ತು ಅಖಬಾರ್ ಅಲ್ ಜಫರ್ ಅನ್ನುವಂಥ ವೃತ್ತಪತ್ರಿಕೆಗಳು 1857ರ ಕ್ರಾಂತಿಗೆ ತಮ್ಮದೇ ಆದಂಥ ರೀತಿಯ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಈ ಒಂದು ಸ್ವಾತಂತ್ರ್ಯ ಚಳುವಳಿ ಅನ್ನುವಂಥದ್ದು ಈಗಾಗಲೇ ಶುರುವಾಗಿ ಸಾಕಷ್ಟು ಮುಂದುವರೆದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬರುವಂಥ ತುಂಬ ಪ್ರಮುಖವಾದಂಥ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ವೃತ್ತಪತ್ರಿಕೆಗಳನ್ನು ಹೊರಡಿಸಿದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಜನರ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ತಮ್ಮದೇ ಆದಂಥ ನ್ಯೂಸ್ ಪೇಪರ್ಸನ್ನು ಜಾರಿಗೆ ತಂದಂಥದ್ದು. ಅದರಲ್ಲಿ ಮುಖ್ಯವಾಗಿ ತಿಲಕರು ಜಾರಿಗೆ ತಂದಂತಹ ಕೇಸರಿ ಮತ್ತು ಮರಾಠ, ಇದನ್ನು ನಾವು ತುಂಬ ಚಿಕ್ಕಂದಿನಿಂದ ಓದ್ತಾ ಇರುವಂಥದ್ದು. ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಜಾರಿಗೆ ತಂದಂಥ ಕ್ವಾರ್ಟರ್ಲಿ ಅನ್ನುವಂಥ ಹೆಸರಿನ ವೃತ್ತಪತ್ರಿಕೆ ಮತ್ತು ಲಾಲಾ ಲಜಪತ್ ರಾಯ್ರವರು ಜಾರಿಗೆ ತಂದಂಥ ಬಂದೇ ಮಾತರಂ ಮತ್ತು ಪೀಪಲ್ ಅನ್ನುವಂಥ ವೃತ್ತಪತ್ರಿಕೆ. ಇನ್ನು ಗಾಂಧೀಜಿಯವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇಂಡಿಯನ್ ಒಪಿನಿಯನ್ ಮತ್ತು ಯಂಗ್ ಇಂಡಿಯಾ ಮತ್ತು ಹರಿಜನ್ ಅನ್ನುವಂಥ 3 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಸೊ ಹೀಗೆ ವೃತ್ತಪತ್ರಿಕೆ ಮತ್ತು ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಎಲ್ಲ ಒಂದು ಘಟನೆಗಳಿಗೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ರೀತಿಯಾಗಿ ಏನೋ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ಸ್ಟುಡ್ that the role played by press is very important in the movements against British ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಒಂದು ತುಂಬ ಗಟ್ಟಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ದಟ್ ಈಸ್ ಪಾಸಿಂಗ್ ಆಫ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಇನ್ ದ ಇಯರ್ 1878 ಅನ್ನುವಂಥದ್ದು. ಸೊ ಇಲ್ಲಿ ಇದರ ಹಿನ್ನೆಲೆ ಏನು ಅನ್ನುವಂಥದ್ದಾದರೆ, ಈ ಸಂದರ್ಭದಲ್ಲಿ ಅಂದರೆ 19ನೇ ಶತಮಾನದ ಒಂದು ಸಂದರ್ಭದಲ್ಲಿ ಸುಮಾರು 17 ಬರಗಾಲಗಳು, ಅಕಾಲಿಕ ಬರಗಾಲಗಳು ಭಾರತವನ್ನು ಅಪ್ಪಳಿಸಿದಂಥ ಒಂದು ಸಂದರ್ಭ. ದಟ್ ಈಸ್ ಬಿಕಾಸ್ ಆಫ್ ದ ರೆವಿನ್ಯೂ ಪಾಲಿಸಿ, ಆಮೇಲೆ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ನು, ಆಮೇಲೆ ಡಿಇಂಡಸ್ಟ್ರಿಯಲೈಸೇಷನ್ನು, ಆಮೇಲೆ ಡಿಫಾರ್ಮಿಂಗು. ಸೊ ಇವೆಲ್ಲ ಕೂಡ ಈ ಫ್ಯಾಮಿನ್ಸ್ಗೆ ಕಾರಣ ಆಗಿತ್ತು. ಸೊ ಅಂಥ ಫ್ಯಾಮಿನ್ಸನ್ನು ಅಥವಾ ಅಂಥ ಬರಗಾಲವನ್ನು ಎದುರಿಸ್ತಾ ಇದ್ದಂಥ ಒಂದು ಸಂದರ್ಭವನ್ನು ವರ್ನಾಕ್ಯುಲರ್ ಪ್ರೆಸ್ ಅಂದರೆ ಸ್ಥಳೀಯ ಭಾಷೆಗಳ ಒಂದು ಮುದ್ರಣಾಲಯ ಅನ್ನುವಂಥದ್ದು ಹೊರಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿತ್ತು. ಅಂದರೆ ಅದು ರೈತರಿಗೆ ಸಂಬಂಧಪಟ್ಟಂಥ ಚಳುವಳಿಗಳಾಗಿರಬಹುದು, ಅಥವಾ ರಾಬರೀಸ್ ಆಗಿರ್ಬೋದು, ಅಥವಾ ಮನಿ ಲೆಂಡರ್ಸ್ ಮೇಲೆ ಅಟ್ಯಾಕ್ಸ್ ಆಗಿರ್ಬೋದು. ಸೊ ಇದೆಲ್ಲದನ್ನು, ಆಮೇಲೆ ಜನರಿಗೆ ಆಗ್ತಾ ಇದ್ದಂಥ ತೊಂದರೆ, ನೋವು, ಇವುಗಳನ್ನು ತುಂಬ ವಿವರವಾಗಿ ವಿವರಿಸುವಂಥ ಕೆಲಸವನ್ನು ಸ್ಥಳೀಯ ಮುದ್ರಣ ಮಾಧ್ಯಮಗಳು ಮಾಡ್ತಾ ಇದ್ದಂಥದ್ದು. ಸೊ ಅದರಿಂದ ಇಲ್ಲಿ ಜನರ ಪರಿಸ್ಥಿತಿ ಸಾಮಾನ್ಯ ಜನರಿಗೆಲ್ಲ ತಿಳಿದು ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಕಾರಣಕ್ಕೆ ವರ್ನಾಕ್ಯುಲರ್ ಪ್ರೆಸ್ ಮೇಲೆ ನಿರ್ಬಂಧವನ್ನು ಹೇರುವಂಥ ಪ್ರಯತ್ನವನ್ನು ಮಾಡಿದಂಥದ್ದು. ಸೊ ಇಷ್ಟೆಲ್ಲ ಕಷ್ಟ ಕೋಟಲೆಗಳನ್ನು ಜನರು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲೇ
ಲಾರ್ಡ್ ಲಿಟ್ಟನ್ನು ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾನೆ. ಏನದು ಅಂತಂದರೆ, ಹಿ ಈಸ್ ಗೋಯಿಂಗ್ ಟು ಹೋಲ್ಡ್ ಅ ಡೆಲ್ಲಿ ದರ್ಬಾರ್ ಟು ಡಿಸ್ಪ್ಲೇ ದ ಪ್ರಾಸ್ಪರಿಟಿ ಆ್ಯಂಡ್ ಪ್ರೆಸ್ಟೀಜ್ ಆಫ್ ದ ಬ್ರಿಟಿಷ್ ಎಂಪೈರ್. ಸೊ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಔನ್ನತ್ಯವನ್ನು ಅಥವಾ ಸಂಪತ್ತನ್ನು ಪ್ರದರ್ಶಿಸೋದಕ್ಕೋಸ್ಕರ ಡೆಲ್ಲಿ ದರ್ಬಾರನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಅನ್ನುವಂಥ ಅನೌನ್ಸ್ಮೆಂಟನ್ನು ಮಾಡಿದಂಥದ್ದು. ಸೊ ನೇಟಿವ್ ನ್ಯೂಸ್ ಪೇಪರ್ ಅದನ್ನು ಇನ್ಸ್ಟಿಗೇಟ್ ಮಾಡಿದಂಥದ್ದು, ಜನರಿಗೆ ಅದನ್ನು ತಿಳಿಸ್ತು, ನೀವು ಇಷ್ಟೆಲ್ಲ ಕಷ್ಟದಲ್ಲಿದ್ದೀರಾ, ಆದರೆ ಲಾರ್ಡ್ ಲಿಟ್ಟನ್ he wants to enjoy, he wants to show how rich the British Empire is ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತು. ಸೊ ಹಾಗಾಗಿ ಇಲ್ಲಿ ಇಂಥ ದೊಡ್ಡ ದರ್ಬಾರು ಬೇಕಾ, ಇಷ್ಟೆಲ್ಲ ಖರ್ಚು ಕೋಟಲೆ ಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ವರ್ನಾಕ್ಯುಲರ್ ಪ್ರೆಸ್ ಅನ್ನುವಂಥದ್ದು ಜನರ ಮುಂದೆ ಇಟ್ಟಂಥದ್ದು. ಸೊ ಇಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಬಿಕೇಮ್ ವೆರಿ ಕ್ರಿಟಿಕಲ್ ಫಾರ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ನೀತಿಗಳ ಬಗ್ಗೆ ಅದು ತುಂಬ ವಿಮರ್ಶಾತ್ಮಕವಾದ ಲೇಖನಗಳನ್ನು ಬರೆಯೋದಕ್ಕೆ ಶುರುವಾಗುತ್ತೆ. ಸೊ ಅದರ ಜೊತೆಗೆ 1857 ಒಂದು ದಂಗೆಯೂ ಕೂಡ ಇದೇ ರೀತಿಯಾದಂಥ ಬರವಣಿಗೆಗಳೇ ಕಾರಣ ಅನ್ನುವಂಥದ್ದು. 1857 ನಂತರ ಕೂಡ ಇಲ್ಲಿ ಸಾಕಷ್ಟು ಬರವಣಿಗೆಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತಡೆಯೋದಕ್ಕೆ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1867 ಅನ್ನುವಂಥದ್ದನ್ನು ಜಾರಿಗೆ ತರಲಾಯಿತು. 1867 ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅನ್ನುವಂಥದ್ದನ್ನು ಜಾರಿಗೆ ತರಲಾಯಿತು. ಆಮೇಲೆ ಲಿಬರ್ಟಿ ಆಫ್ ಪ್ರೆಸ್ ವಿಚ್ ಹ್ಯಾಡ್ ಬೀನ್ ಗಿವನ್ ಬೈ ಮೆಟ್ಕಾಫ್ ವಾಸ್ ದೇರ್ ಫಿನಿಶ್ಡ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. 1867 ಜಾರಿಗೆ ಬಂದಂಥ ಇಂಥ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಥವಾ ಪ್ರೆಸ್ ಆ್ಯಕ್ಟ್ ಅನ್ನುವಂಥವು ಮೆಟ್ಕಾಫ್ ಏನು ಕೊಟ್ಟಿದ್ರು ಸ್ವತಂತ್ರವನ್ನು ಭಾರತೀಯ ಪತ್ರಿಕೋದ್ಯಮಕ್ಕೆ, ಸೊ ಅದು ಸಂಪೂರ್ಣವಾಗಿ ನಶಿಸಿ ಹೋಯಿತು ಅನ್ನುವಂಥದ್ದು. ಸೊ ಅದಕ್ಕೆ ಬಿದ್ದಂತಹ ಕೊಡಲಿ ಪೆಟ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ, ಲಾರ್ಡ್ ಲಿಟ್ಟನ್ ಪಾಸ್ ಮಾಡಿದಂಥ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದು ಇದಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಿದಂಥದ್ದು, ಸಂಪೂರ್ಣವಾಗಿ ಇಂಡಿಯನ್ ಪ್ರೆಸ್ಸನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತು ಅನ್ನುವಂಥದ್ದು. ಇಲ್ಲಿ ಭಾರತೀಯ ಮತ್ತು ಇಂಗ್ಲಿಷ್ ಪ್ರೆಸ್ಗೆ ಒಂದು ರೀತಿಯಾದಂಥ ಮಲತಾಯಿ ಧೋರಣೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಇಂಗ್ಲಿಷ್ ಪ್ರೆಸ್ ವಾಸ್ ಆ್ಯಕ್ಟಿಂಗ್ ವೆರಿ ವೆಲ್, ಬಟ್ ದೇರ್ ವಾಸ್ ಅ ರಿಸ್ಟ್ರಿಕ್ಷನ್ ಆ್ಯಂಡ್ ಹಿಂಡ್ರೆನ್ಸಸ್ ಫಾರ್ ದ ವರ್ನಾಕ್ಯುಲರ್ ಪ್ರೆಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಪ್ರೆಸ್ಗೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಲಾಗ್ತಿತ್ತು, ಆದರೆ ವರ್ನಾಕ್ಯುಲರ್ ಪ್ರೆಸ್ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗ್ತಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಈ ಒಂದು ಆ್ಯಕ್ಟನ್ನು ಗ್ಯಾಗಿಂಗ್ ಆ್ಯಕ್ಟ್ ಅಂತ ಅಡ್ಡ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಏನಿದು ಗ್ಯಾಗಿಂಗ್ ಆ್ಯಕ್ಟ್ ಅಂತಂದರೆ, ಗ್ಯಾಗಿಂಗ್ ಅಂತಂದರೆ ಒಂದು ರೀತಿ ತಮಾಷೆ ಮಾಡು ಅಥವಾ ಅವಹೇಳನ ಮಾಡು ಅನ್ನುವಂಥ ಒಂದು ಅರ್ಥ. ಸೊ ಹಾಗಾಗಿ ಇದು ವರ್ನಾಕ್ಯುಲರ್ ಪ್ರೆಸ್ಸನ್ನು ತಮಾಷೆ ಮಾಡ್ತಿದೆ ಅಥವಾ ಅವಹೇಳನ ಮಾಡ್ತಿದೆ ಅನ್ನುವಂಥ ಹೆಸರಿನಲ್ಲಿ ಗ್ಯಾಗಿಂಗ್ ಆ್ಯಕ್ಟ್ ಅಂತ ಕರೆದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ವೈ ದಿಸ್ ಆ್ಯಕ್ಟ್ ವಾಸ್ ಪಾಸ್ಡ್ ಬೈ ಲಾರ್ಡ್ ಲಿಟ್ಟನ್ ಅನ್ನುವಂಥದ್ದಾದರೆ, ಹಿ ವಾಂಟೆಡ್ ಎ ಸೇಫ್ಟಿ ವಾಲ್ವ್ ಅಗೇನ್ಸ್ಟ್ ದೀಸ್ ನ್ಯೂಸ್ ಪೇಪರ್ಸ್. ಸೊ ಇಲ್ಲಿ ಒಂದು ಕಂಟ್ರೋಲ್ ಬೇಕಾಗಿತ್ತು, ಸೊ ಆ ಕಂಟ್ರೋಲ್ ಒಳಗಡೆನೆ ಆ ಪ್ರೆಸ್ ಮಾತಾಡಬೇಕಾಗಿತ್ತು. ಆದ್ದರಿಂದ ಸೊ ಹಿ ಪೋಸ್ಡ್ ಆಲ್ ದ ಇಂಪೋಸಿಷನ್ಸ್ ಆನ್ ವರ್ನಾಕ್ಯುಲರ್ ಪ್ರೆಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ದಿಸ್ ಬಿಲ್ ವಾಸ್ ಪಾಸ್ ಸೋ ಹರಿಡ್ಲಿ, ಎಷ್ಟು ಅವಸರವಾಗಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಾಯಿತು ಅನ್ನುವಂಥದ್ದಾದರೆ, 14 ಮಾರ್ಚ್ 1878 ಈ ಬಿಲ್ಲನ್ನು ಕೌನ್ಸಿಲ್ನ ಮುಂದೆ ಇಡಲಾಗುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ದ ಕಾಂಟ್ರವರ್ಸಿ ಆರ್ ಎಜಿಟೇಷನ್ ಅಗೇನ್ಸ್ಟ್ ದಿಸ್, ತುಂಬ ಅವಸರವಾಗಿ ಒಂದೇ ಸಭೆಯಲ್ಲಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿ ಹೊರತಂದಂಥ ಒಂದು ಕೆಲಸವನ್ನು ಮಾಡಲಾಯಿತು ಅನ್ನುವಂಥದ್ದು. ಅಂದರೆ ಅವರಿಗೂ ಗೊತ್ತಿತ್ತು, ಇದನ್ನೇನಾದರೂ ನಾವು ನಿಧಾನ ಮಾಡಿದ್ರೆ ಇದರ ಬಗ್ಗೆ ವಿವಾದಗಳು ಹುಟ್ಕೊಳ್ಳುತ್ತೆ, ಇದರ ಬಗ್ಗೆ ಪ್ರೊಟೆಸ್ಟ್ ನಡೆಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದೇ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ತೀರ್ಮಾನವನ್ನು ಕೈಗೊಂಡು ಅದನ್ನು ಪಾಸ್ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿ ಕೌನ್ಸಿಲ್ ಆಫ್ ದ ಗವರ್ನರ್ ಜನರಲ್ ಮಾಡ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಈ ಒಂದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದು ಏನು ಪವರನ್ನು ಕೊಡ್ತು ಅಥವಾ ಯಾವ ರೀತಿ ಕೆಲಸ ಮಾಡ್ತು ಅನ್ನುವಂಥದ್ದಾದರೆ,
ಇಟ್ ಎಂಪವರ್ಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಸೊ ಒಂದು ಏನು ಜಿಲ್ಲೆಯಲ್ಲಿ ಇದ್ದಂಥ ಮ್ಯಾಜಿಸ್ಟ್ರೇಟ್ ಅಥವಾ ಜಡ್ಜ್ ಯಾರಿದ್ರು, ಸೊ ಅವರಿಗೆ ಇಟ್ ಎಂಪವರ್ಡ್ ಮಚ್ ಏನರ ವಿಚಾರವಾಗಿ ಅನ್ನುವಂಥದ್ದಾದರೆ ಟು ಕಾಲ್ ಅಪಾನ್ ದ ಪ್ರಿಂಟರ್ ಆ್ಯಂಡ್ ದ ಪಬ್ಲಿಷರ್. ಸೊ ಯಾರು ಪ್ರಿಂಟಿಂಗ್ ಪ್ರೆಸ್ಸನ್ನು ಹೊಂದಿರ್ತಾರೋ ಅಥವಾ ಯಾರು ಪಬ್ಲಿಷ್ ಮಾಡ್ತಿರ್ತಾರೋ ಅವರನ್ನು ಕರೆಸಿ ಏನು ಹೇಳ್ಬೋದಾಗಿತ್ತು ಅಂತಂದರೆ ದೇ ವುಡ್ ಹ್ಯಾವ್ ಅಂಡರ್ಗಾನ್ ಬಾಂಡ್ ಆಫ್ ಅಂಡರ್ಟೇಕಿಂಗ್. ಸೊ ಅವರಿಬ್ಬರು ಕೂಡ ಒಂದು ಒಪ್ಪಂದಕ್ಕೆ ಬರುವಂಥದ್ದು. ಆ ಒಪ್ಪಂದದ ಪ್ರಕಾರ ನಾಟ್ ಟು ಪಬ್ಲಿಷ್ ಎನಿಥಿಂಗ್ ಎಗೇನ್ಸ್ಟ್ ದ ಎಗೇನ್ಸ್ಟ್ ದ ಗವರ್ನಮೆಂಟ್, ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂಥ ವಿಚಾರಗಳನ್ನು ಜನರಿಗೆ ತಿಳಿಯಪಡಿಸ್ಬೋದು ಅಥವಾ ಜನರ ಒಂದು ಅಭಿಪ್ರಾಯಗಳನ್ನು ಉದ್ದೀಪನಗೊಳಿಸುವಂಥ ಅಥವಾ ಅವರ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ಉದ್ದೀಪನಗೊಳಿಸುವಂಥ ಯಾವುದೇ ಲೇಖನಗಳನ್ನು ಪಬ್ಲಿಷ್ ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಅಥವಾ ಒಂದು ಒಪ್ಪಂದಕ್ಕೆ ಇವರ ಜೊತೆ ಬರಬಹುದಾಗಿತ್ತು ಯಾರು, ಮ್ಯಾಜಿಸ್ಟ್ರೇಟರು. ಸೊ ಆ ಪವರನ್ನು ಇಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಇದು ಪಾಸ್ ಆದಮೇಲೂ ಕೂಡ ಸಾಕಷ್ಟು ವಿವಾದಗಳು, ಇದರ ವಿರುದ್ಧ ಹೋರಾಟಗಳು ನಡೆದಂಥದ್ದನ್ನು ನಾವು ಗಮನಿಸ್ತೀವಿ. ಆದರೆ ಅದನ್ನು 1881ರಲ್ಲಿ ಲಾರ್ಡ್ ರಿಪ್ಪನ್ ಅನ್ನುವಂಥವರು ತೆಗೆದುಹಾಕಿದ್ರು. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ವಾಸ್ ರಿಪೀಲ್ಡ್ ಇನ್ ದ ಇಯರ್ 1881 ಬೈ ಲಾರ್ಡ್ ರಿಪ್ಪನ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಬ್ನಾಕ್ಷಿಯಸ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದು ಲಾರ್ಡ್ ರಿಪ್ಪನ್ ರವರಿಂದ ತೆಗೆದು ಹಾಕಲ್ಪಡ್ತು. ಸೊ ಅಲ್ಲಿಗೆ ಅಷ್ಟೊಂದು ನಿರ್ಬಂಧಗಳು ಪ್ರೆಸ್ನ ಮೇಲೆ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಅಮೃತ್ ಬಾಜಾರ್ ಪತ್ರಿಕಾ ಅನ್ನುವಂಥದ್ದು ಬಂಗಾಲಿ ನ್ಯೂಸ್ ಪೇಪರ್, ಆದರೆ ರಾತ್ರೋರಾತ್ರಿ ಅದು ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ಇಲ್ಲಿ ನಾವು ನೋಡಿದ್ವಿ ಈಗಾಗಲೇ ಇಂಗ್ಲೀಷ್ ಪ್ರೆಸ್ ಮತ್ತು ವರ್ನಾಕ್ಯುಲರ್ ಪ್ರೆಸ್ಗೆ ದೇರ್ ವಾಸ್ ಎ ಡಿಸ್ಕ್ರಿಮಿನೇಷನ್, ಆ ಒಂದು ತಾರತಮ್ಯ ಇದ್ದದ್ರಿಂದ ಸೊ ಇಂಗ್ಲೀಷ್ನಲ್ಲಿ ಪತ್ರಿಕೆ ತನ್ನ ವಿಚಾರಗಳನ್ನು ಹೊರ ಹಾಕ್ಬೋದಾಗಿತ್ತು. ಹಾಗಾಗಿ ಅದು ಬಂಗಾಳಿಯನ್ನು ಬಿಟ್ಟು ಇಂಗ್ಲೀಷನ್ನು ತನ್ನ ಭಾಷೆಯಾಗಿ ಮಾಡಿಕೊಂಡು ಹೊರಡಿಸುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಅದರ ಜೊತೆಗೇನೆ ಇಲ್ಲಿ ಬ್ರಿಟಿಷರಿಗೆ ಇನ್ನೊಂದು ತಪ್ಪು ಕಲ್ಪನೆ ಮೂಡೋದಕ್ಕೆ ಶುರುವಾಯಿತು. ಏನದು ಅನ್ನುವಂಥದ್ದಾದರೆ, ಭಾರತೀಯರು ಅನಾಗರಿಕರು ಮತ್ತು ಅಸಂಸ್ಕೃತರು ಮತ್ತು ಬಾರ್ಬೇರಿಯನ್ಸ್ ತುಂಬ ಒಡ್ರು ತುಂಬ ಒರಟು ಜನ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಅವರು ಅರ್ಥ ಮಾಡ್ಕೊಂಡದ್ದನ್ನು ಗಮನಿಸಬೇಕಾಗತ್ತೆ. ಸೊ ಅದರಿಂದ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ವರ್ಡನ್ನು ನಮಗೋಸ್ಕರ ಬಳಸೋದಕ್ಕೆ ಶುರು ಮಾಡಿದ್ರು. ನೇಟಿವ್ ಅನ್ನುವಂಥ ಒಂದು ವರ್ಡ್, ನೇಟಿವ್ ಸ್ಥಳೀಯರು ಅನ್ನುವಂಥ ಒಂದು ವರ್ಡನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಸೊ ದಟ್ ವಾಸ್ ಸ್ಪೆಷಲಿ ಯೂಸ್ಡ್ ಫಾರ್ ನಾನ್ ಯುರೋಪಿಯನ್ಸ್, ಪರ್ಟಿಕ್ಯುಲರ್ಲಿ ಫಾರ್ ದ ಏಷಿಯನ್ಸ್. ಏಷ್ಯಾದ ಜನರಿಗೆ ಪರ್ಟಿಕ್ಯುಲರ್ ಆಗಿ ಅವರು ನೇಟಿವ್ಸ್ ಅನ್ನುವಂಥ ಒಂದು ಪದವನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಆ ನೇಟಿವ್ಸ್ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ದೇ ಆರ್ ಅನ್ಸಿವಿಲೈಸ್ಡ್, ಅನ್ಕಲ್ಚರ್ಡ್ ಮತ್ತು ಬಾರ್ಬೇರಿಯನ್ಸ್ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥ ಒಂದು ಪದ. ಅಂದರೆ ಅವರ ದೃಷ್ಟಿಯಲ್ಲಿ ಅಥವಾ ಅವರ ಅರ್ಥದಲ್ಲಿ ನೇಟಿವ್ಸ್ ಅಂತಂದರೆ ಅನ್ಸಿವಿಲೈಸ್ಡ್, ಅನ್ಕಲ್ಚರ್ಡ್ ಮತ್ತು ಬಾರ್ಬೇರಿಯನ್ಸ್ ಹೂ ಬಿಲಾಂಗ್ಸ್ ಟು ಏಷಿಯನ್ ಕಾಂಟಿನೆಂಟ್ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಅವರು ಒಂದು ಹೊಸ ರೆಸ್ಪಾನ್ಸಿಬಿಲಿಟಿಯನ್ನು ತಮ್ಮ ಮೇಲೆ ತೆಗೆದುಕೊಳ್ತಾರೆ. ಅದನ್ನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರ್ಕೊಂಡ್ರು. ದೇ ಪ್ರೊಪೌಂಡೆಡ್ ಒಂದು ಪ್ರಿನ್ಸಿಪಲ್ ಕಾಲ್ಡ್ ಆಸ್ ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ. ಅದು ಏನಪ್ಪ ಅಂತಂದರೆ ವೈಟ್ ಮೆನ್ ಟು ಸಿವಿಲೈಸ್ ಇಂಡಿಯನ್ಸ್. ಸೊ ಏನು ಈ ಒಂದು ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ನಾವು ಬಿಳಿಯ ಜನ ವಿ ಆರ್ ರೆಸ್ಪಾನ್ಸಿಬಲ್ ಟು ಸಿವಿಲೈಸ್ ಇಂಡಿಯನ್ಸ್. ಸೊ ಭಾರತೀಯರನ್ನು ಸುಸಂಸ್ಕೃತರನ್ನಾಗಿ ಮಾಡುವಂಥ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಪ್ರಪೌಂಡ್ ಮಾಡಿಕೊಂಡ್ರು. ಸೊ ಅದನ್ನು ಇಲ್ಲಿ ವೈಟ್ ಮೆನ್ಸ್ ಬರ್ಡನ್ ಅಂತ ಕರೆದಂಥದ್ದು. ವೈಟ್ ಮೆನ್ಸ್ ಬರ್ಡನ್. ಸೊ ನಮ್ಮ ಮೇಲೆ ಬರ್ಡನ್ ಇದೆ ಅಥವಾ ಒಂದು ಭಾರ ಇದೆ. ಏನದು ಭಾರ ಅಂತಂದರೆ, ಭಾರತೀಯರು ಅನಾಗರಿಕರು ಮತ್ತು ಸಂಸ್ಕೃತಿ ಇಲ್ಲದೇ ಇರುವಂಥ ಜನ ಮತ್ತು ಒರಟು ಜನ. ಸೊ ಅವರನ್ನು ನಾವು
ಸುಸಂಸ್ಕೃತರನ್ನಾಗಿ ಮಾಡುವಂಥದ್ದು ನಮ್ಮ ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ವೈ ವಿ ಆರ್ ಹಿಯರ್ ಅನ್ನುವಂಥ ಒಂದು ವಿಚಾರವನ್ನು ಅವರಾಗಿ ಅವರು ಅಂದ್ಕೊಂಡು ಅದನ್ನು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಒಂದು ಪ್ರಿನ್ಸಿಪಲ್ ಆಗಿ ಮಾಡ್ಕೊಂಡಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇದು ಇನ್ನೊಂದು ಮುಖ್ಯವಾದಂಥ ಬೆಳವಣಿಗೆ ಈ ಸಂದರ್ಭದಲ್ಲಿ ಆಗ್ತಾ ಇದ್ದಂಥದ್ದು. ಸೊ ಅದೇ ಸಂದರ್ಭದಲ್ಲೇ ರಸಲ್ ಅನ್ನುವಂಥ ಒಬ್ಬ ಕರೆಸ್ಪಾಂಡೆಂಟ್ ಆಫ್ ಲಂಡನ್ ಟೈಮ್ಸು ನ್ಯೂಸ್ ಪೇಪರು, ಸೊ ಅದರ ಒಬ್ಬ ಕರೆಸ್ಪಾಂಡೆಂಟ್ ಆಗಿ ರಸಲ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಾಣ್ತೀವಿ. ಸೊ ಹೀ ಯೂಸ್ ಟು ಟೂರ್ ಆಲ್ವೇಸ್. ಸೊ ಅದೇ ಸಂದರ್ಭದಲ್ಲಿ ಅವರು ಭಾರತಕ್ಕೂ ಕೂಡ ಬರ್ತಾರೆ 1858 ಮತ್ತು 59 ಸಂದರ್ಭದಲ್ಲಿ. ಅವರು ಅವರ ಡೈರಿಯಲ್ಲಿ ಬರ್ಕೊಳ್ತಾರೆ ಏನದು ಅನ್ನುವಂಥದ್ದಾದರೆ, ಈ ಸಂದರ್ಭದಲ್ಲಿ ಭಾರತದಲ್ಲಿ ಸಾಮಾಜಿಕವಾದಂಥ ಒಂದು ವಿಪ್ಲವ, ಆಂಟಗಾನಿಸಮ್ ಅಂತಂದರೆ ಒಂದು ಕ್ರಾಂತಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀನಿ ಅನ್ನುವಂಥ ಒಂದು ಅಂಶವನ್ನು ಅವರು ಬರ್ಕೊಳ್ತಾರೆ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ, ಬಿಕಾಸ್ ಆಫ್ ದ ಪಾಲಿಸೀಸ್ ಆಫ್ ದ ಬ್ರಿಟಿಷ್ ದ ಪೀಪಲ್ were very antagonistic against the government policies and the rule of ಬ್ರಿಟಿಷರ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ ಅದು ತುಂಬ ವೇದ್ಯವಾಗ್ತಿತ್ತು ಜನರಿಗೆ. ಈ ಒಂದು ಸಿಸ್ಟಮ್ ಅನ್ನುವಂಥದ್ದು ಇಷ್ಟ ಆಗ್ತಿಲ್ಲ, ಜನರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಜನರು ಇದರ ಬಗ್ಗೆ ಸಂತೋಷವಾಗಿಲ್ಲ, ಸ್ಯಾಟಿಸ್ಫೈಡ್ ಆಗಿಲ್ಲ ಅನ್ನುವಂಥ ಒಂದು ಅಂಶಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಒಂದು ಇಂಗ್ಲಿಷ್ ಮ್ಯಾಗಝಿನ್ ಪಂಚ್ ಅನ್ನುವಂಥ ಒಂದು ಮ್ಯಾಗಝಿನ್, ಅದು ಒಂದು ಕಾರ್ಟೂನನ್ನು ಬರ್ಕೊಳ್ಳುತ್ತೆ. ಏನು ಆ ಕಾರ್ಟೂನು ಯಾವ ಚಿತ್ರವನ್ನು ಹೊಂದಿರುತ್ತೆ ಅನ್ನುವಂಥದ್ದಾದರೆ, ಒಬ್ಬ ಭಾರತೀಯನ ಚಿತ್ರ ಹೇಗೆ ಹೊರಹೊಮ್ಮಿರುತ್ತೆ ಅನ್ನುವಂಥದ್ದಾದರೆ, ಅರ್ಧ ಗೊರಿಲ್ಲಾ ಮತ್ತು ಅರ್ಧ ನೀಗ್ರೋ ಲಕ್ಷಣಗಳನ್ನು ಹೊಂದಿರುವಂಥ ಒಂದು ಭಾರತೀಯನ ಚಿತ್ರ. ಸೊ ಇಟ್ಸ್ ಎ ಕಾರ್ಟೂನ್ ಡಿಪಿಕ್ಟೆಡ್ ಇನ್ ಎ ಇಂಗ್ಲಿಷ್ ಮ್ಯಾಗಝಿನ್ ಕಾಲ್ಡ್ ಪಂಚ್ ಅನ್ನುವಂಥ ಇಂಗ್ಲಿಷ್ ಮ್ಯಾಗಝಿನ್ನಲ್ಲಿ ಒಂದು ಕಾರ್ಟೂನನ್ನು ಡಿಪಿಕ್ಟ್ ಮಾಡಿರ್ತಾರೆ, ಭಾರತೀಯನ ಕಾರ್ಟೂನ್ ಅಥವಾ ಒಂದು ವ್ಯಂಗ್ಯಚಿತ್ರ. ಸೊ ಆ ವ್ಯಂಗ್ಯಚಿತ್ರದಲ್ಲಿ ಭಾರತೀಯನನ್ನು ಹೇಗೆ ಚಿತ್ರಿಸಲಾಗಿತ್ತು ಅನ್ನುವಂಥದ್ದಾದರೆ, ಅರ್ಧ ಗೊರಿಲ್ಲಾದ ಲಕ್ಷಣಗಳನ್ನು ಉಳ್ಳಂಥದ್ದು, ಇನ್ನರ್ಧ ನಿಗ್ರೋ ಅಥವಾ ಆಫ್ರಿಕನ್ ಜನರ ಒಂದು ಲಕ್ಷಣಗಳನ್ನು ಹೊಂದಿರುವಂಥದ್ದು. ಆಮೇಲೆ ಅದರ ಕೆಳಗೆ ಒಂದು ಕ್ಯಾಪ್ಷನನ್ನು ಒಂದು ಅಡಿ ಬರಹವನ್ನು ಬರೆಯಲಾಗಿತ್ತು. ಏನದು ಅಡಿ ಬರಹ ಅನ್ನುವಂಥದ್ದಾದರೆ, ಸಚ್ ಎ ಕ್ರೀಚರ್. ಸೊ ಈಗ ಅರ್ಧ ಗೊರಿಲ್ಲಾ ಮತ್ತು ಅರ್ಧ ಆಫ್ರಿಕನ್ ಲಕ್ಷಣಗಳಿರುವಂಥ ಒಂದು ಕ್ರೀಚರ್ ಅಂತಂದರೆ ಇಲ್ಲಿ ಹುಳು ಅನ್ನುವಂಥ ಅರ್ಥ. ಕ್ರೀಚರ್ ಅಂತಂದರೆ ಇಟ್ಸ್ ಲೈಕ್ ಸ್ಮಾಲ್ ಲಿವಿಂಗ್ ಬೀಯಿಂಗನ್ನು ಕ್ರೀಚರ್ ಅಂತ ನಾವು ಕರಿತೀವಿ. ಸೊ ಅಂಥ ಒಂದು ಹುಳುವನ್ನು ಕುಡ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್ ಓನ್ಲಿ. ಕ್ರೀಚರ್ ಅಂದರೆ ಜಂತು ಪ್ರಾಣಿ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ ಅದು. ಸಚ್ ಎ ಕ್ರೀಚರ್ ಕುಡ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್ ಓನ್ಲಿ ಥ್ರೂ ಪವರ್ ಅನ್ನುವಂಥ ಕ್ಯಾಪ್ಷನ್ ಅಥವಾ ಅಡಿಬರಹವನ್ನು ಹೊಂದಿತ್ತು ಆ ಕಾರ್ಟೂನ್. ಸೊ ಅದರ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮನ್ನು ಪ್ರಾಣಿಗಳಿಗೆ ಹೋಲಿಸಿ ಅಂಥ ಪ್ರಾಣಿಗಳನ್ನು ಕೇವಲ ಅಧಿಕಾರದಿಂದ ಮಾತ್ರ ನಿಭಾಯಿಸಬಹುದು ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಅದರ ಅರ್ಥ ನಮ್ಮ ಬಗ್ಗೆ ಅವರಿಗೆ ಎಂತಹ ಅಭಿಪ್ರಾಯವಿತ್ತು ಅನ್ನುವಂಥದ್ದು ಇವೆಲ್ಲದರಿಂದ ನಮಗೆ ತಿಳಿದು ಬರುತ್ತೆ. ಸೊ ಇದರ ಬಗ್ಗೆ ಅಧ್ಯಯನಗಳು ನಡೀಬೇಕಾಗಿದೆ. ಸೊ ಇಲ್ಲಿ ವೆಸ್ಟರ್ನ್ ಎಜುಕೇಷನ್ನು ಅಥವಾ ಪ್ರೆಸ್ ಅನ್ನುವಂಥದ್ದು ಭಾರತೀಯರಿಗೆ ಶಾಪ ಅನ್ನುವಂಥ ರೀತಿಯಲ್ಲಿ ನಾನೇನು ಹೇಳ್ತಾ ಇಲ್ಲ, ಬದಲಾಗಿ ಇದರ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ನಡೀಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ ಅನ್ನುವಂಥ ಅಂಶವನ್ನು ಹೇಳ್ತಾ ನಾನು ಇಲ್ಲಿ ಈ ಒಂದು ಸೆಷನನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದರಿಂದ ಉಪಯೋಗ ಆಗಿದ್ದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು.